ಏನು ಮುಂದುವರೆದು ಒಂದು ಅವರು ಸಿನಿಮಾ ಮಾಡ್ತಾರೆ, ಮತ್ತೊಂದು ನವಗ್ರಹ ಅಂತ ಸಿನಿಮಾ ಮಾಡ್ತಾರೆ, ನಿನಗೋಸ್ಕರ ಅಂತ. ಹೌದು, ನಿನಗೋಸ್ಕರ ಆ ಸಿನಿಮಾದಲ್ಲಿ ತುಂಬ ಹೆಚ್ಚು ದುಡ್ಡು ಬಂತು, ಒಳ್ಳೆ ಅಮೌಂಟ್ ಬಂತು. ಓಕೆ. ಅದರಲ್ಲಿ ಅದರ ಮೊದಲು ಅಲ್ಲೊಂದು ಪ್ರಾಬ್ಲಮ್ ಆಗಿತ್ತು ಅವ್ರ ಫ್ಯಾಮಿಲಿಯಲ್ಲಿ. ತೂಗುದೀಪ ಶ್ರೀನಿವಾಸ್ ಅವರಿಗೆ ಕಿಡ್ನಿ ಫೇಲಿಯರ್ ಆಗಿತ್ತು, 2 ಕಿಡ್ನಿ ಫೇಲಿಯರ್. ಇವತ್ತು ಆ ಮೀನಮ್ಮ 28 ವರ್ಷಗಳ 30 ವರ್ಷಗಳ ನಂತರ ಇನ್ನೂ ಬದುಕಿದ್ರು ಒಂದು ಕಿಡ್ನಿಯಲ್ಲಿ. ಹೌದು. ಸೊ ಇವರು ಕೊಟ್ಟಿದ್ದಾರೆ ಒಂದು ಕಿಡ್ನಿ. ಇವರು ಕೊಟ್ಟಿರೋದು ತೂಗುದೀಪ ಅವರಿಗೆ. ತೂಗುದೀಪ ಶ್ರೀನಿವಾಸ್ ಅವರಿಗೆ ಅಂದರೆ ದರ್ಶನ್ ಅವರ ತಂದೆಗೆ ಒಂದು ಕಿಡ್ನಿಯನ್ನ ಮೀನಮ್ಮ ಅವರು ಕೊಟ್ಟಿದ್ದು. ಈಗಲೂ ಕೂಡ ಮೀನಮ್ಮ ಅವರ ಬಳಿ ಒಂದೇ ಕಿಡ್ನಿ ಇರೋದು. ಸೊ ಅದು ಅಂಥ ಫ್ಯಾಮಿಲಿ. ಆಗ ದುಡ್ಡಿನ ಅಡಚಣೆ ಆಗಿತ್ತು. ಸೊ ಮನೆನ ಅಡ ಇಟ್ಟಿದ್ರು. ಇವನಿಗೆ ಬಂದ ಆ ದುಡ್ಡದಲ್ಲಿ ಮನೆ ಬಿಡಿಸ್ಕೊಂಡ್ರು. ಮನೆ ಬಿಡಿಸ್ಕೊಂಡು ಎಲ್ಲಿ ಮೂಫಾಕೃಪ ಅಂದರೆ ಮುತ್ತುರಾಜ್ ಪಾರ್ವತಮ್ಮ ಕೃಪಾ. ಹೌದು. ಅವರು ದುಡ್ಡು ಕೊಟ್ಟು ಮನೆಯನ್ನ ಕಟ್ಟಿಸಿಕೊಟ್ಟಿದ್ದು, ಅಂದರೆ ದುಡ್ಡು ಕೊಟ್ಟಿದ್ದು ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಆದ ಕಾರಣಕ್ಕಾಗಿ ನಾನು ಮಾಡ್ತೇನೆ ಅಂತೇಳಿ ಮಾಡಿಸಿದ್ವಿ. ಆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಪ್ರೇಮ್ ನೆನಪಿರಲಿ ಮಾಡಿರೋದು. ಓಕೆ. ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸೊ ಪ್ರೊಡ್ಯೂಸರ್ ಆಗಿ ದರ್ಶನ್ ಗಟ್ಟಿಯಾದರು. ದಿನಕರಿಗೆ ಒಂದು ಯಾವ ಪಿಕ್ಚರ್ ಸೂಪರ್ ಹಿಟ್ ಆಗಿದ್ದು? ಜೊತೆಯಲ್ಲಿ. ಓಕೆ. ಅದೇ ನೆನಪಿರಲಿ ಪ್ರೇಮ್, ಅದರಲ್ಲಿ ಹೀರೋ. ಪ್ರೊಡ್ಯೂಸರ್ ಯಾರು ಅದಕ್ಕೆ? ಓಕೆ. ವೀಕ್ಷಕರ, ನೆನಪಿರಲಿ ಪ್ರೇಮ್ನವರ ಜೊತೆಯಲ್ಲಿ ಸಿನಿಮಾ ಇದೆಯಲ್ಲ, ಅದರ ಪ್ರೊಡ್ಯೂಸರ್ ಇದೇ ದರ್ಶನ್. ಓಕೆ ಸರ್. ನಿರ್ಮಾಪಕರಾಗಿ ಆಗ ಯಾರು ಕ್ಯಾರ್ ಮಾಡಲಿಲ್ಲ, ಅಯ್ಯೋ ಇದೊಂದು ಕಥೆನಾ ಅಂತೇಳಿ. ಓಕೆ. ಬಟ್ ಸೂಪರ್ ಹಿಟ್ ಆದಾಗ ಎಲ್ಲರೂ ಅದಷ್ಟೇ ಅಲ್ವಾ ಸಿನಿಮಾ ರಂಗದ ಇರೋದೇ ಹಾಗೆ. ಆಗ ಇದು ದಿನಕರ್ ಒಂದು ಮಾತು ಹೇಳಿದರು, ನನ್ನ ಪಾಲಿಗೆ ಅಪ್ಪ ತೂಗುದೀಪ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಣ್ಣ ಅಲ್ಲಾವುದ್ದೀನ್ ದೀಪ, ಅದನ್ನು ಈಗ ಸೇರಿಸ್ಕೊಳ್ಳಿ. ಗೊತ್ತಾಯ್ತು. ದೀಪ ಏನಾಯ್ತು ಈಗ? ಎಲ್ಲಿ ದಿನಕರ್? ಎಲ್ಲಿ? ಅದು ಯಾಕೆ ದಿನಕರ್ ಗೊತ್ತಿಲ್ಲ. ಅಲ್ಲ, ಈಗ ನಾನು ನೀವು ಅಮ್ಮನ ಹೆಸರು ಮತ್ತು ಇದು ಹೇಳಿದ್ದಕ್ಕೆ ಕೇಳಿದ್ದೀನಿ. ನಮಗೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಈಗ ಸುಧೀರ್ ಅವರ ಪತ್ನಿ ಮಾಲತಿ ಸುಧೀರ್, ಇವರನ್ನು ಕೂಡ ಕಂಡಾಗ ಒಂದು ಪ್ರೀತಿ. ಆಮೇಲೆ ವಜ್ರಮುನಿ ಅವರ ಪತ್ನಿ ಲಕ್ಷ್ಮೀ ಅಂತಿದ್ದಾರೆ, ಅವ್ರ ಬಗ್ಗೆ. ಆಮೇಲೆ ಸುಂದರ ಕೃಷ್ಣ ಅವರ ಪತ್ನಿ, ಇವ್ರದ್ದೆಲ್ಲ ನಾನೊಂದು ಕಾರ್ಯಕ್ರಮ ಮಾಡಿದ್ದೆ. ಅಂದರೆ ಅವ್ರದ್ದೊಂದು ಅಜಗಜ ಅಂತ ನಾನು ಕೇಳೋದು, ನಿಮ್ಮ ಗಂಡ ಇಷ್ಟು ದೊಡ್ಡ ವಿಲನ್ನು ಹೇಗೆ? ಅವರು ಅದನ್ನು ಭಾಳ ಅದ್ಭುತವಾಗಿ ಹೇಳ್ತಾ ಇದ್ರು. ನಾನು ಯಾಕೆ ಇದನ್ನು ಮಾತಕ್ಕೆ ಕೇಳಿದೆ ಅಂತಂದರೆ, ಸರ್ ಒಂದು ಮಾತು ಹೇಳ್ತಾರೆ ಮೀನಾ ತೂಗುದೀಪ ಅವರು, ನನ್ನ 2 ಮಕ್ಕಳಿದ್ದಾರೆ, ಎಲ್ಲಿ ನಮ್ಮನ್ನು ಒಂದು ಮಲಗಿಸ್ತಾರೋ ಇದು ಮಾಡ್ತಾರೋ ನಾನು ರೆಡಿ ಇದ್ದೀನಿ ಅಂತೇಳಿ. ಯಾಕೆ ಸರ್ ಇಲ್ಲಿ ತನಕ ಮೀನಾ ತೂಗುದೀಪ ಅವರು ಕಾಣ್ತಿಲ್ಲ ಮತ್ತು ದಿನಕರ ಕಾಣ್ತಿಲ್ಲ? ಏನಾಗಿದೆ ಅವರ ಫ್ಯಾಮಿಲಿಯಲ್ಲಿ? ಮೀನಾ ಅವರು ಇರೋದು ದಿನಕರ್ ಮನೇಲೆ. ಓಕೆ. ನನಗೆ ಸ್ವತಃ ಆಶ್ಚರ್ಯ ಏನಂದರೆ, ಯಾವ ಕಾಲದಲ್ಲಿ ದರ್ಶನ್ ನನ್ನ ಪಾಲಿಗೆ ಅಲ್ಲಾವುದ್ದೀನ್ ದೀಪ ಅಂತೇಳಿ ಹೇಳಿದರು, ಈಗ ಆ ದ್ವೀಪ ಅಲ್ಲೆಲ್ಲೋ ಸೇರ್ಕೊಂಡಿದೆ. ಅದೊಂದು ಬೇರೆ ದ್ವೀಪ ಆಗಿದೆ. ಓಕೆ. ಬಟ್ ಯಾರು ಹೋಗಲ್ಲ. ಇವರ ನಡುವೆ ಏನಾಯ್ತು ಸರ್ ಅದು ಅಂತದ್ದು? ಇಲ್ಲ, ಏನಾಗಿದೆ ಅಂತ ನನಗೆ ಇದಿಲ್ಲ. ಯಾರು ಸಿಗಲ್ಲ, ಕಾಂಟ್ಯಾಕ್ಟಿಗೆ ಯಾರೂ ಸಿಗಲ್ಲ. ಇಷ್ಟೊಂದು ಬದಲಾವಣೆ ಹೇಗೆ ಸರ್? ಈಗ ನೀವು ನೋಡಿರ್ತೀರಿ, ಈಗ ಕೆಲವರೇನು ಹೇಳ್ತಾರೆ, ಓಕೆ ಎಜುಕೇಷನ್ ವಿಚಾರಗಳೆಲ್ಲ ಬಂತು, ರಾಜ್ಕುಮಾರ್ ಏನು ಕಲ್ತಿದ್ದಾರೆ? ರಾಜ್ಕುಮಾರ್ ಓಪನ್ ಆಗಿ ಹೇಳ್ತಾ ಇದ್ರು, ನಾನು ಎಮ್ಮೆ ಮೇಯಿಸ್ತಾ ಇದ್ದೆ ನಾನು ಅಂತ ಅವ್ರು ಹೇಳೋರು. ಹಾಗಿರುವಂಥ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಕಷ್ಟವನ್ನು ನೋಡಿದಾಗ, ಆಮೇಲೆ ತೂಗುದೀಪ ಶ್ರೀನಿವಾಸ್ ಅಂತ ಗೌರವಾನ್ವಿತ ವ್ಯಕ್ತಿಯ ಒಂದು ಹಿನ್ನೆಲೆ ಇದ್ದಾಗ ಪಾಸಿಟಿವ್ ಆಗಿ ಬದಲಾಗಬೇಕಾಗಿತ್ತಲ್ವಾ? ದರ್ಶನ್ ಇಷ್ಟು ದೊಡ್ಡ ಸಕ್ಸಸ್ ಯಾರು ಅಂದರೆ ನಿಜ ಕೂಡ, ರಾಜ್ಕುಮಾರ್ ನಂತರ ಇಷ್ಟು ದೊಡ್ಡ ಫ್ಯಾನ್ ಫಾಲೋವಿಂಗ್ ಹೆಮ್ಮೆ ವಿಚಾರ. ಆದರೆ ಅದು ಇಷ್ಟು ನೆಗೆಟಿವ್ ಆಗಿ ಯಾಕೆ? ಹಾಗೆ ಇದ್ದರು, ನನ್ನ ಸಂಪರ್ಕಕ್ಕೆ ಬಂದಾಗ ಹಾಗೇ ಇದ್ದರು. ಓಕೆ. ಅದು ಆ ಸಿನಿಮಾ ಯಾವುದು, ನಮ್ಮ ಪ್ರೀತಿಯ ರಾಮ. ಹೌದು. ಆ ಟೈಮಿಂದ. ಹೌದು. ಅದು ಒಂದು ಮಲಯಾಳಂ ಸಿನಿಮಾದ ಹೌದು ಕಲಾಭವನ ಮಣಿ ಮಾಡಿದಂಥದ್ದು. ಆ ಸಿನಿಮಾದಲ್ಲಿ ಜಗ್ಗೇಶ್ ಆ್ಯಕ್ಟ್ ಮಾಡಬೇಕಾಗಿತ್ತು, ಆಗಿಲ್ಲ. ಸುದೀಪ್ ಆ್ಯಕ್ಟ್ ಮಾಡಬೇಕಾಗಿತ್ತು, ಆಗಿಲ್ಲ. ಕೊನೆಗೆ ಬಂದು ದರ್ಶನ್ ಕೈಗೆ. ದರ್ಶನ್ ಅದಕ್ಕಾಗಿ ಪಟ್ಟ ಶ್ರಮ ಇದೆಯಲ್ಲ, ಆ ಕಣ್ಣು ಈಗಲೂ ಅದು ಪ್ರಾಬ್ಲಮ್ ಇದೆ. ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಒಬ್ಬ ಕುರುಡ ಇದ್ದಾನಂತಲ್ಲಿ ಭಿಕ್ಷೆ ಬೇಡ್ತಾ,
ಅವನ ಇದನ್ನು ಮ್ಯಾನರಿಸಮನ್ನು ಫಾಲೋ ಮಾಡೋದು, ಕಣ್ಣಂಗೆ ಮಾಡ್ಕೊಂಡು. ಹೌದು ಅಂಥ ದರ್ಶನ್ ಇನ್ವಾಲ್ವ್ ಆಗಿ ಫಿಲ್ಮ್ ಫ್ಲಾಪ್ ಆಗೋಯ್ತು. ಹೌದು ಹೌದು ಹೌದು. ನನಗೆ ಸೆಪರೇಟ್ ಆದ ಒಂದು ಶೋ ಮಾಡಿ ನನ್ನನ್ನು ಕರೆದಿದ್ರು, ನಾನು ಹೋಗಿದ್ದೆ ಆ ಶೋಗೆ. ನನಗೆ ಭಾರಿ ಇಷ್ಟ ಆಗೋಯ್ತು ಸಿನಿಮಾ, ಅದೆಲ್ಲ ಅದು ಅದ್ಭುತ ಅಭಿನಯ. ಇಲ್ಲ ಸರ್, ನಾನು ನೋಡಿದ್ದೀನಿ, ನಾನು ಕಲಾಭವನ್ ಮಣಿ ಮಾಡಿದ ರೋಲು ನೋಡಿದ್ದೀನಿ, ಇದು ನೋಡಿದ್ದೀನಿ. ಏನು ಅದ್ಭುತ ಮಾಡಿದ್ರು ಅಂತಂದ್ರೆ ಆ ಮುಗ್ಧತೆ ಇದೆಯಲ್ಲ, ದರ್ಶನ್ಗಿರುವಂಥ ಮುಗ್ಧತೆ, ಆ ಪಿಕ್ಚರ್ ಫ್ಲಾಪ್ ಆಗುತ್ತೆ ವೀಕ್ಷಕರೇ. ಆ ಪಿಕ್ಚರ್ ಫ್ಲಾಪ್ ಆದ ನಂತರ ಮತ್ತೆ ನಿಮ್ಗೆ ಗೊತ್ತಿದೆ ಬೇರೆ ಬೇರೆ ಘಟನಾವಳಿಗಳಾಗುತ್ತೆ. ಸಾರಥಿ ಸೂಪರ್ ಹಿಟ್, ಆ ಬದಲಾವಣೆ ಹೆಂಗಾಯ್ತು